ನಗರದ ಓಷನ್ ಇಂಟರ್ನ್ಯಾಷನಲ್ ಸ್ಕೂಲ್ನ 4ನೇ ವಾರ್ಷಿಕೋತ್ಸವ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಸಂಸ್ಥಾಪಕರಾದ ಮುಕ್ತಿಯಾರ್ ಮಾತನಾಡಿ, ನಾವು ಮಕ್ಕಳನ್ನು ಕೇವಲ ಅಂಕಗಳಿಗೆ ಸೀಮಿತಗೊಳಿಸುವುದಿಲ್ಲ. ಶೈಕ್ಷಣಿಕ ಪ್ರಗತಿ, ಭಾಷಾ ನೈಪುಣ್ಯ, ಶಿಸ್ತು ಮತ್ತು ಆತ್ಮವಿಶ್ವಾಸ ಈ ಎಲ್ಲವನ್ನ ಸಮತೋಲನದಿಂದ ಬೆಳೆಸುವುದೇ ನಮ್ಮ ಓಷನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಾಧನೆಯಾಗಿದೆ ಎಂದು ತಿಳಿಸಿದರು. ಮಾಧ್ಯಮದವರೊಂದಿಗೆ ಶಾಲೆಯ ಪ್ರಾಂಶುಪಾಲೆ ಹಜೀರಾ ಕೌಸರ್ ಕಿಂಡರ್ ಗಾರ್ಟನ್ನಿಂದ ಹೈಸ್ಕೂಲ್ ಮಟ್ಟದವರೆಗೂ ಮಕ್ಕಳಲ್ಲಿ ವೇದಿಕೆ, ಆತ್ಮವಿಶ್ವಾಸ, ಸಾಂಸ್ಕೃತಿಕ ಆಸಕ್ತಿ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸಲು ನಾವು ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದೇವೆ ಎಂದು ಹೇಳಿದರು. ಈ ವಾರ್ಷಿಕೋತ್ಸವವು ನಮ್ಮ ವಿದ್ಯಾರ್ಥಿಗಳ 1 ವರ್ಷದ ಶ್ರಮದ ಪ್ರತಿಬಿಂಬವಾಗಿದೆ. ನೃತ್ಯ, ಸಂಗೀತ, ನಾಟಕಗಳ ಮೂಲಕ ಮಕ್ಕಳು ತಮ್ಮ ಪ್ರತಿಭೆ ಮಾತ್ರವಲ್ಲ, ತಮ್ಮ ಪರಿವರ್ತನೆಯನ್ನ ಪ್ರದರ್ಶಿಸಿದ್ದಾರೆ. ಪೋಷಕರ ಸಹಕಾರದಿಂದ ಶಿಕ್ಷಣದ ಮೌಲ್ಯ ಇನ್ನಷ್ಟು ಎತ್ತರಕ್ಕೆ ಏರುತ್ತದೆ ಎಂಬ ವಿಶ್ವಾಸ ನಮಗಿದೆ ಎಂದು ತಿಳಿಸಿದರು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಹಾಗೂ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿದ ಹಲವಾರು ಗಣ್ಯರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿ ಹಸ್ನಾ ಮಜುದಿ, ಕೋಆರ್ಡಿನೇಟರ್ ಸೀತಪ್ರಿಯಾ ಸೇರಿದಂತೆ ಶಾಲೆಯ ಉಪಾಧ್ಯಾಯಿನಿಯರುಗಳಾದ ಫರೀನಾ ತಾಜ್, ಜವೇರಿಯಾ ಖಾನಂ, ಜೀವಿತಾ, ಗೀತಾ ಹಾಗೂ ಸಿಬ್ಬಂದಿಗಳಾದ ವಾಜಿದ್, ಪಲ್ಲವಿ, ಭಾರತಿ ಭಾಗವಹಿಸಿದರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ, ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ, ಪಾಲಿಸುವ ಪರದೈವ ಬೇರೆ ಕಾಣೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಧನ್ಯವಾದಗಳು. पढ़ता रहे आओ करा पीछे रही आ जाओ करना
ಶಾಲೆಯಲ್ಲಿ ನಿಮ್ಮ ಮಗುವಿನ ಅಡ್ಮಿಷನ್ ಮಾಡಿಸಿದಿರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಮ್ಮ ಶಾಲೆ ಕೇವಲ ಒಂದು 20 ಮಕ್ಕಳಿಂದ ಪ್ರಾರಂಭವಾಗಿದ್ದು ಇವತ್ತು ಸುಮಾರು 150 ಮಕ್ಕಳಿಗೆ ತಲುಪಿದೆ. ಇದಕ್ಕೆ ಮುಖ್ಯ ಕಾರಣ ಪೇರೆಂಟ್ಸ್. ಹಾಗಾಗಿ ಈ 3 ವರ್ಷ ಏನು ಮಾಡ್ತಾ ಇದ್ವಪ್ಪ ಅಂದರೆ, ನಾವು ಮೇನ್ ಗೆಸ್ಟ್ಗಳು ಸುಮಾರು 2 ಸಲ DDP ಕರೆದಿದ್ವಿ. ಅದಕ್ಕೆ ಮುಂಚೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಉನ್ನತ ಅಧಿಕಾರಿಗಳನ್ನು ಕರೆದಿದ್ವಿ. ಈ ಸಲ ಏನು ಮಾಡಿದ್ವಿ, ಒಬ್ಬರನ್ನ ಗೆಸ್ಟ್ ಆಗಿ ನೇಮಕ ಮಾಡಿದ್ವಿ. ಅವರು ದೇವರಾಜ್ ಸರ್ IPS. ಯಾಕಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಸ್ಫೂರ್ತಿ ಆಗಲಿ ಅಂತ ಅವ್ರನ್ನ ಆಯ್ಕೆ ಮಾಡಿದ್ವಿ. ಜೊತೆಗೆ ನಮ್ಮ ಒಂದು ಜಿಲ್ಲೆಗೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅವ್ರನ್ನ ಆಯ್ಕೆ ಮಾಡಿದ್ವಿ. ಜೊತೆಗೆ ಅವ್ರ ತಂಗಿ ನಾನು ಕೆಲಸ ಮಾಡ್ತಾಯಿರುವಂಥ ಶಾಲೆ ಪಕ್ಕದಲ್ಲಿ ಅವ್ರು ಕೆಲಸ ಮಾಡ್ತಾಯಿರೋದ್ರಿಂದ ನಾನು ಅವ್ರನ್ನ ರೆಫರ್ ಮಾಡಿದ್ರು, ನಾನು ಕಳಿಸ್ತೀನಿ ಅಂತ. ಆದರೆ ನಮ್ಮ ಮನೆಯಲ್ಲೂ ಸುಮಾರು 4 ಜನ ಪೊಲೀಸವರಿದ್ದಾರೆ. ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿಸ್ಕೊಂಡು 17 ಜನ ಪೊಲೀಸವರಿದ್ದಾರೆ. ಅವರು ಶೆಡ್ಯೂಲ್ ಹೆಂಗಿರ್ತದಪ್ಪ ಅಂದರೆ, ಸ್ವಂತ ಮನೆಯಲ್ಲಿ ಫಂಕ್ಷನ್ ಆದ್ರೂ ಬರೋಕ್ಕಾಗಲ್ಲ. ಇದು ನನಗೆ ಗೊತ್ತಿತ್ತು. ಆದ್ರೂ ಒಂದು ಟ್ರಯಲ್ ಮಾಡೋಣ ಅಂತ ಮಾಡಿದ್ದೀವಿ. ಬೆಳಗ್ಗೆ ದೇವರಾಜ್ ಸರಿ ಕಾಲ್ ಮಾಡಿಬಿಟ್ಟು 8:30ಗೆ ಮುಖ್ಯ ಸಾರಿನಪ್ಪ, ನೆಕ್ಸ್ಟು ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಆ ಟೈಮಲ್ಲಿ ಬಂದು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರ ಮಾತೇ ಸಾಕು. ಯಾಕಂದರೆ ಅವರು ಸ್ಟೇಟ್ ಲೆವೆಲ್ ಅಧಿಕಾರಿ. ಒಬ್ಬ ನಮಗೆ ಕೆಲವೊಂದು ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ, ಅವ್ರ ಮೇಲೆ ನಮಗೆ ಯಾವುದೇ ರೀತಿಯ ಬೇಸರ ಇಲ್ಲ. ಆದರೆ ಅವರು ಮೊದಲು ಹೇಳಿದರು, ನಾನು ಬಂದೇ ಬರ್ತೀನಿ ಅಂತ. ಹೆಸರೆಲ್ಲ ಹಾಕ್ಕೊಳ್ಳಿ ಇನ್ವಿಟೇಷನಲ್ಲಿ ಅಂತ ಎಲ್ಲ ಅನುಮತಿ ಕೊಟ್ಟಿದ್ದರು. ಹಾಗಾಗಿ ನಾವು ಹಾಕ್ಕೊಂಡಿದ್ವಿ. ಕ್ಲಿಯರಾಗಿ ಹೇಳಿದ್ದಾರೆ, ಬರಲ್ಲ ಇವತ್ತಂತೂ ಅವರು ಈ ಪ್ರೋಗ್ರಾಮ್ ಬರಲ್ಲ. ನಾನು ಬೇರೆ ಗೆಸ್ಟಿಗೆ ಆಪ್ಷನ್ ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ಲಾಸ್ಟ್ ಟೈಮ್ 6:30